ತುಳುನಾಡು ನಾಳಿನ ಬೀರೆದಿ ಅಪ್ಪಕ್ಕ ತುಳುವೆರು ತೂಯಿನ ಬಿರ್ಸೆದಿ ಅಪ್ಪಕ್ಕ ತುಳುನಾಡು ನಾಳಿನ ಬೀರೆದಿ ತುಳುವೆರು ತೂಯಿನ ಬಿರ್ಸೆದಿ ಉಳ್ಳಾಲದರಸಿ ಹಬ್ಬಕ್ಕ ಚೌಟೆರೆ ರಾಣಿ ಹಬ್ಬಕ್ಕ ಉಳ್ಳಾಲದರಸಿ ಹಬ್ಬಕ್ಕ ಚೌಟೆರೆ ರಾಣಿ ಹಬ್ಬಕ್ಕ ಪೆರ್ಮೆದ ಪೊಣ್ಣು ಹಬ್ಬಕ್ಕ ಕರುಣೆದ ಕಣ್ಣು ಹಬ್ಬಕ್ಕ ಪೆರ್ಮೆದ ಪೊಣ್ಣು ಹಬ್ಬಕ್ಕ ಕರುಣೆದ ಕಣ್ಣು ಹಬ್ಬಕ್ಕ ಕಲ್ಲಿಕೋಟೆ ಕಡಲದ ಕರೆ ಬರಿಟು ಸಾರ ಪಂಡೊಂದು ಕೆಂಚೆರು ಬತ್ತೆರು ಗೋವೆಡ್ದು ಕಲ್ಲಿಕೋಟೆ ಕಡಲದ ಕರೆ ಬರಿಟು ಸಾರ ಪಂಡೊಂದು ಕೆಂಚೆರು ಬತ್ತೆರು ಏ ಪಾರ ಬೋಡುಂದು ಕಪ್ಪಲು ಕಂತೆರು ಕಪ್ಪದ ಆಸೆಡು ಕಪ್ಪು ಮನಸ್ಸು ತೋಜಾಯೇರು ಏ ಪಾರ ಬೋಡುಂದು ಕಪ್ಪಲು ಕಂತೆರು ಕಪ್ಪದ ಆಸೆಡು ಕಪ್ಪು ಮನಸ್ಸು ತೋಜಾಯೇರು
చెండు దిమ్మి తక్క 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 చెండు ಸಾವಿರದ 571 ಜೈನ ಮಠದ ತಾಮ್ರ ಶಾಸನ, 71 ಶಿಲಾಶಾಸನ, 1574 ಮಂಜೂಷ ವಸ್ತು ಸಂಗ್ರಹಾಲಯದಲ್ಲಿರುವಂಥ ಶಾಸನ ಮೂಡುಬಿದಿರೆಯ ಮತ್ತು ಅಬ್ಬಕ್ಕನ ನಂಟನ್ನು ಬಹಳ ಸ್ಪಷ್ಟವಾಗಿ ನಮಗೆ ತಿಳಿಸಿಕೊಡ್ತದೆ. ಬಹುಶಃ ಇವತ್ತು ಅಬ್ಬಕ್ಕನನ್ನು ನಾವೆಲ್ಲರೂ ನಮ್ಮ ಮಣ್ಣಿನ ಮಗ ಮಾಡುವಂತಹ ಈ ಸಂದರ್ಭದಲ್ಲಿ ಶಾಲಾ ಪಠ್ಯದಲ್ಲಿ ಯಾಕಿಲ್ಲ, ಮೂರ್ತಿಗಳು ಯಾಕಿಲ್ಲ, ಅವಳನ್ನು ಯಾಕೆ ನಾವು ಮುಂದೆ ತಗೊಂಡು ಹೋಗ್ತಾ ಇಲ್ಲ ಅಂತ ಹೇಳುವಂಥ ಪರಿಸ್ಥಿತಿಯಲ್ಲಿ ಪೋರ್ಚುಗೀಸ್ ಸಮಕಾಲೀನ ಇತಿಹಾಸಕಾರರು, ಆ ಕಾಲದಲ್ಲಿ ಅಬ್ಬಕ್ಕನನ್ನು ನೋಡಿದವರೇ ಇರುವಂಥ ಆಂಟೋನಿಯೋ ಬೊಕಾಟೋ, ಫ್ರಾನ್ಸಿಸ್ಕೋ ಡಿಸೋಜಾ, ಪ್ರಿಯಾ ಸೋಜಾ, ಪೆಟ್ರೋ ಡೆಲ್ಲಾವಲ್ಲೆ ಇಂಥವರ ಎಲ್ಲ ಬರವಣಿಗೆಗಳು ಇರುವಂಥ ಈ ಸಂದರ್ಭದಲ್ಲಿ ಅಬ್ಬಕ್ಕನಿಗೆ ಸಿಗಬೇಕಾದಂಥ ಗೌರವ ಸಿಗಲೇಬೇಕು ಹೇಳುವಂಥ ಪರಿಸ್ಥಿತಿಯಲ್ಲಿ ಇವತ್ತು ಅಮರಕೋಟೆಯವರು ಮತ್ತು ಅವರ ಬಳಗದವರು ಜವನೇರಬೆದ್ರ ತಂಡದ ಮೂಲಕ ಇಂತಹ ಒಂದು ಸುಂದರವಾದಂತಹ ಕಾರ್ಯಕ್ರಮವನ್ನು ಇವತ್ತು ವ್ಯವಸ್ಥೆ ಮಾಡಿದ್ದಾರೆ. ಇವತ್ತು ಅಬ್ಬಕ್ಕನ ರಾಜತಾಂತ್ರಿಕ ನೈಪುಣ್ಯತೆ ಇರ್ಬೋದು, ಎಲ್ಲ ಸಮುದಾಯಗಳನ್ನು ಸೇರಿಸಿಕೊಂಡು ಅವಳು ಮಾಡಿದಂಥ ಪೋರ್ಚುಗೀಸರ ವಿರುದ್ಧ ಮಾಡಿದಂತಹ ಹೋರಾಟ ಇರ್ಬೋದು, ಕೃಷಿ ವ್ಯಾಪಾರ ಅಥವಾ ಸ್ವಾಭಿಮಾನದ ಹೋರಾಟ, ದೈವಾರಾಧನೆ, ಸರ್ವಧರ್ಮ ಸಮನ್ವಯತೆ, ಜಾತಿ ಜನಾಂಗದ ಎಲ್ಲರನ್ನು ಸೇರಿಸಿಕೊಂಡು ಮಾಡಿದಂತಹ ಕೆಲಸಗಳು ಇದೇ ಚೌಟ ಅರಮನೆಗೆ ಸಂಬಂಧಪಟ್ಟವಳು ಹೇಳುವಂಥ ವಿಚಾರವನ್ನು 1574 ಪುತ್ತಿಗೆಯ ನೆಲ್ಲಿ ತೀರ್ಥದಲ್ಲಿರುವಂತಹ ಒಂದು ದೇವಸ್ಥಾನಕ್ಕೆ ಸಂಬಂಧಪಟ್ಟಾಗಿ ಈ ವಿಶೇಷತೆಗಳಿವೆ. ಔನ್ನತ್ಯವಾದ ರೀತಿಯಲ್ಲಿ ಇಂತಹ ಒಂದು ಸುಂದರವಾದಂತಹ ಒಂದು ನಾಡನ್ನು ನಿರ್ಮಾಣ ಮಾಡುವಲ್ಲಿ ನಮಗೆಲ್ಲ ಸಹಕಾರ ಕೊಟ್ಟಿದ್ದಾಳೆ ಹೇಳುವಂಥ ಮಾತುಗಳನ್ನು ಹೇಳ್ತಾ, ಬಹುಶಃ ಅಮರಕೋಟೆಯವರು ಕೋಟೆ ಕ್ಷತ್ರಿಯ ಒಂದು ಜನಾಂಗ ಏನಿದೆ ಇಡೀ ಕೋಟೆ ರಕ್ಷಣೆಗೆ ಇದ್ರು ಹೇಳುವಂಥದ್ದು ಬಹುಶಃ ಇತಿಹಾಸದ ನಂಟಿನಿಂದಾಗಿ ಅವರಿಗೆ ಇಂತಹ ಒಂದು ಪ್ರೀತಿ ಬಂದಿದೆ ಅಂತ ಹೇಳಿ ಪ್ರತಿ ಸಲ ಕೂಡ ಅವರು ಮಾಡ್ತಾ ಇರುವಂಥ ಇಡೀ ಮೂಡಬಿದಿರೆಯಲ್ಲಿ ಮಾತ್ರ ಅಲ್ಲದೆ ಇಡೀ ನಾಡಿನ ತನ್ನದೇ ಆದ ರೀತಿಯಲ್ಲಿ ಸ್ವಚ್ಛತೆಯ ಕಾರ್ಯಕ್ರಮದ ಮೂಲಕ ಅಥವಾ ಇನ್ನಿತರ ಸಮಾಜಮುಖಿ ಕಾರ್ಯಕ್ರಮದ ಮೂಲಕ ಮಾಡ್ತಾ ಇರುವಂಥ ಕೆಲಸ. ಮತ್ತು ಯಾವಾಗಲೂ ಅವರು ಕೇಳುವಂಥ ಮಾತು, ಅಬ್ಬಕ್ಕ ಮೂಡುಬಿದಿರೆಯವರು ಹೇಳೋದನ್ನು ನೀವು ಹೇಳಬೇಕು ಸರ್ ಅಂತ ಒಬ್ಬ ಇತಿಹಾಸದ ಉಪನ್ಯಾಸಕ ನನ್ನ ಹತ್ರ. ಹಾಗಾಗಿ 100ಕ್ಕೆ 100 ಶಾಸನಗಳ ಆಧಾರಗಳಿರುವಾಗ ಖಂಡಿತ ಪುತ್ತಿಗೆಯಲ್ಲಿ ಆಳ್ವಿಕೆ ಮಾಡಿದ್ದಾರೆ, ಉಳ್ಳಾಲದಿಂದಲೂ ಕೂಡ ಮಾಡಿದ್ದಾರೆ. ಉಳ್ಳಾಲದ ಹಬ್ಬಕ್ಕೂ ಹೌದು, ಆದರೆ ಮೂಡಬಿದಿರೆಯ ಹಬ್ಬಕ್ಕೂ ಹೌದು ಹೇಳುವಂಥ ಶಾಸನವನ್ನು ಉಲ್ಲೇಖಿಸ್ತಾ ಬಹುಶಃ ಮಾನ್ಯ ಶಾಸಕರು ಅದೇ ರೀತಿಯಲ್ಲಿ ಆಗ ಬಂದು ಹೋಗಿದ್ದಾರೆ, ಮಾನ್ಯ ಸಚಿವರಿದ್ದಾರೆ ನಮ್ಮ ಜೊತೆಯಲ್ಲಿ. ಇದು ಬಹಳ ನಮಗೆ ಸುಂದರವಾದಂಥ ಕ್ಷಣ ಅಂತ ಹೇಳುವಂಥ ಮಾತನ್ನು ಹೇಳ್ತಾ, ಹಬ್ಬಕ್ಕನಿಗೆ ಸಿಗಬೇಕಾದಂಥ ನ್ಯಾಯ ಅದು ಮುಂದಿನ ಪಠ್ಯಪುಸ್ತಕಗಳಲ್ಲಿ ಮಾತ್ರ ಅಲ್ಲ, ಮೂರ್ತಿಗಳ ಮೂಲಕ ಅಥವಾ ಹೆಸರಿಡುವ ಮೂಲಕ, ಸಂಶೋಧನಾ ಪೀಠ ರಚನೆ ಆಗುವ ಮೂಲಕ ಆಗಲಿ ಅಂತ ಹೇಳುವಂಥ ಮಾತುಗಳನ್ನು ಹೇಳ್ತಾ ತಮ್ಮೆಲ್ಲರೂ ಕೂಡ ಈ ಸಂದರ್ಭ ಕೃತಜ್ಞತೆ ಸಮರ್ಪಿಸ್ತಾ ಇದ್ದೇನೆ. ಧನ್ಯವಾದ. ಇವತ್ತಿನ ಕಾರ್ಯಕ್ರಮದಲ್ಲಿ ಮೂರ್ತಿಯನ್ನ ಲೋಕಾರ್ಪಣೆ ಇರತಕ್ಕಂಥವರು ಕರ್ನಾಟಕ ರಾಜ್ಯ ಸರ್ಕಾರದ ಕುಟುಂಬ ಕಲ್ಯಾಣ ಸಚಿವರು, ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರು ಆಗಿರತಕ್ಕಂಥ ಶ್ರೀಯುತ ಶ್ರೀ ದಿನೇಶ್ ಗುಂಡೂರಾವ್ ಅವರನ್ನು ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಅವರಿಗೆ ಈ ಸಂದರ್ಭದಲ್ಲಿ ಗೌರವಾರ್ಪಣೆಯನ್ನು ಸಲ್ಲಿಸ್ತಾ ಇದ್ದೇವೆ. ಇದರ ಜೊತೆಗೆ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಮೂಡಬಿದಿರೆಯ ಮಾಜಿ ಸಚಿವರು ಹಾಗೂ ಮಾಜಿ ಶಾಸಕರಾಗಿರ್ತಕ್ಕಂಥ ಶ್ರೀಯುತ ಅಭಯ್ ಚಂದ್ರ ಜೈನ್ ರವರನ್ನು ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಹಾಗೆ ಮೂಡಬಿದಿರೆ ಪುರಸಭೆ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಜಯಶ್ರೀ ಅವರನ್ನು ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಪ್ರಧಾನ ಕಾರ್ಯದರ್ಶಿ ಶ್ರೀ ಮಿಥುನ್ ರೈ ಅವರನ್ನು ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಹಾಗೂ ಕಾರ್ಯಕ್ರಮದ ಇವತ್ತಿನ ಈ ಕಾರ್ಯಕ್ರಮ ಈ ಒಂದು ಮಣ್ಣಿನ ಈ ಒಂದು ಜಾಗದಲ್ಲಿ ಇರ್ತಕ್ಕಂಥ ಚೌಟ ಅರಮನೆಯ
ಒಂದು ಹಿರಿಮೆ ಗರಿಮೆಯನ್ನು ಎತ್ತಿ ಈ ಒಂದು ಮಣ್ಣಿನಲ್ಲಿರ್ತಕ್ಕಂಥ ನಮ್ಮೆಲ್ಲರಿಗೂ ಒಂದು ಆಧಾರ ಸ್ತಂಭರಾಗಿರ್ತಕ್ಕಂಥವರು ಶ್ರೀಯುತ ಕುಲದೀಪ್ ಎಂ ಚೌಟರು, ಚೌಟ ಅರಮನೆಯ ಆಡಳಿತಗಾರರು ಹಾಗೂ ಪುತ್ತಿಗೆ ದೇವಸ್ಥಾನದ ಆಡಳಿತ ಮುಖ್ಯಸ್ಥರು. ಇವರನ್ನ ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಹಾಗೂ ಮೂಡದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಹರ್ಷವರ್ಧನ್ ಪಡಿವಾಳ್ ಅವರನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಹಾಗೂ ಮೂಡಬಿದಿರೆಯ ಪುರಸಭಾ ಕಾರ್ಯನಿರ್ವಹಣಾಧಿಕಾರಿ ಶ್ರೀಮತಿ ಇಂದು ಎಂ ಅವರನ್ನು ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಉಪಾಧ್ಯಕ್ಷರಾಗಿರ್ತಕ್ಕಂತಹ ನಾಗರಾಜ್ ಪೂಜಾರಿ ಅವರನ್ನ ಹಾಗೂ ಪುರಸಭಾ ಸದಸ್ಯರಾಗಿದ್ದ ಶಕುಂತಲಾ ದೇವಾಡಿಗರನ್ನ ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಬಂದಿರತಕ್ಕಂಥ ಎಲ್ಲ ರಾಜಕೀಯ ಪ್ರಮುಖರನ್ನ ಹಾಗೂ ಸಂಘಟನೆ ಪ್ರಮುಖರನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಈ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಕಾರ್ಯಕ್ರಮದ ಈ ಒಂದು ಭವ್ಯವಾಗಿರ್ತಕ್ಕಂಥ ಮೂರ್ತಿಯ ಲೋಕಾರ್ಪಣಾ ಕಾರ್ಯಕ್ರಮವನ್ನು ಸಚಿವರು ನೆರವೇರಿಸಿಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ರಾಣಿ ಅಬ್ಬಕ್ಕ ಅವರ ಪ್ರತಿಮೆಯ ಅನಾವರಣ ಸಮಾರಂಭ ಇಲ್ಲಿ ನಡೀತಾ ಇರತಕ್ಕಂಥದ್ದು ಬಹಳ ಸಂತೋಷದ ವಿಷಯ. ಚೌಟ ಮನೆತನದ ಒಂದು ಸಮ್ಮುಖದಲ್ಲಿ ಇವತ್ತು ಮನೆಯ ಆ ಕುಟುಂಬದ ಹಿರಿಯರು ಕುಲದೀಪ್ ಅವರು, ಪೂಜ್ಯ ಸ್ವಾಮೀಜಿ ಅವರ ಒಂದು ಉಪಸ್ಥಿತಿಯಲ್ಲಿ ಮತ್ತು ಇನ್ನಿತರ ಎಲ್ಲ ನಮ್ಮ ಅಭಯಚಂದ್ರ ಜೈನ್ ಅವರು, ಮಿಥುನ್ ಅವರು ಮತ್ತು ಈ ಥರ ಎಲ್ಲ ಗಣ್ಯರ ಒಂದು ಸಮ್ಮುಖದಲ್ಲಿ ಇವತ್ತು ನಡೀತಾ ಇರತಕ್ಕಂಥದ್ದು ಬಹಳ ಸಂತೋಷ. ಈಗಾಗಲೇ ಹೇಳಿದಾಗೆ ರಾಣಿ ಅಬ್ಬಕ್ಕ ಅವರ ಇತಿಹಾಸ ನಿಜವಾಗಲೂ ಅದರ ಪರಿಚಯ ಇನ್ನೂ ಹೆಚ್ಚಾಗಿ ಮಾಡುವಂಥ ಅವಶ್ಯಕತೆ ಅಂತೂ ಖಂಡಿತವಾಗಿಯೂ ಇದೆ. ಯಾಕೆಂತ ಹೇಳಿದ್ರೆ ಮಹಿಳೆಯಾಗಿ ಆಗಿನ ಕಾಲದಲ್ಲಿ ಸುಮಾರು 500 ವರ್ಷಗಳ ಹಿಂದೆ 16ನೇ ಶತಮಾನ 500 ವರ್ಷಗಳ ಹಿಂದೆ ಅವರು ಯಾವ ರೀತಿಯಾಗಿ ಪೋರ್ಚುಗೀಸ್ ಅವರ ವಿರುದ್ಧ ಹೋರಾಟವನ್ನು ಮಾಡಿದ್ರು, ಯುದ್ಧಗಳನ್ನು ಮಾಡಿದ್ರು ಮತ್ತು ಕೊನೆಯವರೆಗೂ ಕೂಡ ಶರಣರಾಗಲಿಲ್ಲ. ಅಂತಿಮವಾಗಿ ಅವರಿಗೆ ಒಂದು ಇದರಲ್ಲಿ ಅವರಿಗೆ ವೀರ ಮರಣ ಆಗ್ತಕ್ಕಂಥದ್ದು ಕೂಡ ಆಯಿತು. ಆದರೆ ಯಾವತ್ತೂ ಕೂಡ ಶರಣರಾಗಲಿಲ್ಲ ಮತ್ತು ಅವರ ಒಂದು ಏನು ಪೋರ್ಚುಗೀಸ್ ಅವರ ಅನ್ಯಾಯ ವಿರುದ್ಧ ಧ್ವನಿಯನ್ನು ಎತ್ತುವುದು ಒಂದೇ ಅಲ್ಲ, ಅವರ ವಿರುದ್ಧ ಅನೇಕ ಯುದ್ಧಗಳನ್ನು ಕೂಡ ಮತ್ತು ಹೋರಾಟಗಳನ್ನು ಕೂಡ ಮಾಡಿರ್ತಕ್ಕಂಥ ಭವ್ಯ ಇತಿಹಾಸ. ಬಹುಶಃ ಸ್ವತಂತ್ರ ಸಂಗ್ರಾಮ ಅಂತ ನಾವು ಹೇಳುವಂಥದ್ದು ಭಾಳ ಇನ್ನೂ ಮುಂದೆ ಹೋಗ್ತೀವಿ, 1857ನೇ ಇಸ್ವಿಗೆ ಹೋಗ್ತೀವಿ. ಆದರೆ ಅದಕ್ಕಿಂತ 300 ವರ್ಷಗಳ ಹಿಂದೆಯೇ ಇದಾಗಿದೆ ಅಂತ ಹೇಳಿದ್ರೆ ಎಷ್ಟು ಆ ಮಹಿಳೆಯ ಒಂದು ವ್ಯಕ್ತಿತ್ವ ಮತ್ತು ಧೀರತನ ಇದು ಊಹೆ ಮಾಡೋಕ್ಕೂ ಕೂಡ ಕಷ್ಟ. ಅದರಿಂದ ಅವರ ಸ್ಮರಣೆ, ಅವರ ನೆನಪು ಸದಾಕಾಲ ಇರಬೇಕು ಮತ್ತು ಜನರಿಗೆ ಇನ್ನೂ ಹೆಚ್ಚಾಗಿ ಹೇಳುವಂಥದ್ದಾಗಬೇಕು. ಖಂಡಿತವಾಗಿಯೂ ಅಮರಕೋಟೆ ಈ ಒಂದು ಏನು ಅವರ ಒಂದು ಸಂಘಟನೆ ಅದರ ಮುಖಾಂತರ ಆಗ್ತಾ ಇರತಕ್ಕಂಥದ್ದು ಇವತ್ತು ಪ್ರತಿಮೆ ಆಗಿದೆ. ಮತ್ತು ಮುಂದೆನೂ ಕೂಡ ಹೇಗೆ ನಮ್ಮ ಮಕ್ಕಳಿಗೆ ಮತ್ತು ಇವತ್ತಿನ ಜನರಿಗೆ ಹೆಚ್ಚು ಅದಕ್ಕೆ ನಾವು ಪ್ರಚಾರ ಕೊಡ್ತಕ್ಕಂಥದ್ದಕ್ಕೆ ಏನು ಕ್ರಮಗಳು ತೊಗೊಳ್ಬೇಕು, ಶಿಕ್ಷಣ ಇಲಾಖೆ ಪುಸ್ತಕಗಳಲ್ಲಿ ಎಲ್ಲ ಥರಲ್ಲೂ ಕೂಡ ಬರ್ತಕ್ಕಂಥದ್ದಕ್ಕೆ ನಾನು ಕೂಡ ಅದಕ್ಕೆ ಕೈ ಜೋಡಿಸ್ತೀನಿ. ನನ್ನ ಕಡೆಯಿಂದಲೂ ಕೂಡ ಶಿಕ್ಷಣ ಇಲಾಖೆ ಅವರಿಗೆ ಪತ್ರವನ್ನು ಬರೆದು ರಾಣಿ ಅಬ್ಬಕ್ಕ ಅವ್ರ ಇತಿಹಾಸವನ್ನು ಸೇರಿಸ್ಕೊಳ್ಬೇಕು ಎಲ್ಲ ಒಂದು ನಮ್ಮ ಪಠ್ಯಪುಸ್ತಕಗಳಂತ ಇವತ್ತು ಈ ಕಾರ್ಯಕ್ರಮಕ್ಕೆ ಕರೆಸಿ ನನಗೆ ಇವತ್ತು ಇದರಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ, ಯಾಕಂದ್ರೆ ನನಗೂ ಇದರಲ್ಲಿ ಹೆಚ್ಚು ಪರಿಚಯ ಆಗುವಂಥ ಅವಕಾಶ ಆಯಿತು ಮತ್ತು ನಿಮ್ಮೆಲ್ಲರ ಒಂದು ಸಮ್ಮುಖದಲ್ಲಿ ಭಾಗವಹಿಸೋ ಅವಕಾಶ ನನಗೊಂದು ಪುಣ್ಯ ಸಿಕ್ಕಿದೆ. ಅದರಿಂದ ನಿಮಗೆಲ್ಲರೂ ಕೂಡ ನಾನು ಆಭಾರಿ. ಧನ್ಯವಾದ. ಶಿಲ್ಪವನ್ನು ಮಾಡಿದಂಥ ಶಿಲ್ಪಿಯವರಿಗೆ ಒಂದು ಗೌರವ ಅರ್ಪಣೆ ಮಾಡಲಿಕ್ಕಿದೆ. ಅದರ ಜೊತೆಗೆ
ನಮ್ಮ ಜೀವನಬಿದ್ರೆ ವತಿಯಿಂದ ಒಂದು 3 ಬೇಡಿಕೆಗಳನ್ನು ಮಾನ್ಯ ಸಚಿವರಲ್ಲಿ ಕೊಡ್ತಾ ಇದ್ದೇವೆ. ಒಂದು, ಮೂಡಬಿದ್ರೆಯ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಮೇಲ್ದರ್ಜೆಗೆ ಏರಿಸುವಂತಹ ಒಂದು ಪ್ರಯತ್ನ. ಮತ್ತೊಂದು, ಮೂಡಬಿದ್ರೆಯಲ್ಲಿ ಸರ್ಕಾರಿ ರಕ್ತ ಬ್ಯಾಂಕ್ನ ಶೇಖರಣಾ ಘಟಕವನ್ನು ಸ್ಥಾಪಿಸುವಲ್ಲಿ ತಾವು ಒಂದು ಸಹಕಾರವನ್ನು ನೀಡಬೇಕು. ಅದಕ್ಕೆ ಆಗಿರ್ತಕ್ಕಂಥ ಒಂದು ಕೆಲಸವನ್ನು ಮುಂದುವರಿಸುವಲ್ಲಿ ಸಹಕರಿಸಬೇಕು. ಮತ್ತೊಂದು, ಚೌಟರಾಣಿ ಅಬ್ಬಕ್ಕ ಸಂಶೋಧನಾ ಕೇಂದ್ರದ ಸ್ಥಾಪನೆಗೆ ಒಂದು ಒತ್ತುವರಿಯನ್ನು ಕೊಡಬೇಕು, ಒತ್ತು ಮಾಡಬೇಕು. ಅದನ್ನೊಂದು ಮುಂದಿನ ದಿನಗಳಲ್ಲಿ ಅದ್ಭುತವಾಗಿರ್ತಕ್ಕಂಥ ಅಧ್ಯಯನ ಕೇಂದ್ರ ಮಾಡಬೇಕೆಂಬ ಮನವಿಯನ್ನು ನಿಮಗೆ ಅರ್ಪಿಸ್ತಾ ಇದ್ದೇವೆ. ಇದಕ್ಕೆ ನಮ್ಮೆಲ್ಲರಿಗೆ ನಿಮ್ಮ ಸಹಕಾರ ಅಗತ್ಯ ಇದೆ ಎಂದು ಹೇಳಿಕೊಳ್ಳುತ್ತಾ ಮುಂದಕ್ಕೆ ಸ್ವಾಮೀಜಿಯವರಿಂದ 2 ಹಿತವಚನಗಳನ್ನು ನಾವು ಆಲಿಸಿದ್ದೇವೆ. ಮಾನ್ಯರಾದ ನಮ್ಮ ಎಲ್ಲರ ಪ್ರೀತಿಪಾತ್ರರಾದಂಥ ದಿನೇಶ್ ಗುಂಡೂರಾವ್ ಅವರು ಉಸ್ತುವಾರಿ ಸಚಿವರು, ಅದೇ ರೀತಿಯಾಗಿ ಶಾಸಕ ಅಭಯಚಂದ್ರ ಜನರೇ, ಕುಲ್ದೀಪ್ ಅರಮನೆಯವರೇ ಹಾಗೂ ಎಲ್ಲ ಜನಪ್ರತಿನಿಧಿಗಳೇ ಹಾಗೂ ಪುರಸಭೆಯ ಮುಖ್ಯಸ್ಥರೇ ಹಾಗೂ ಎಲ್ಲ ಉಳ್ಳಾಲದ ರಾಣಿ ಅಬ್ಬಕ್ಕನ ಅಭಿಮಾನಿ ಬಂಧುಗಳೇ, 1444 38 ವರ್ಷಗಳ ಕಾಲ ಧೀರರಾಗಿ ಆಳಿ ಪ್ರಥಮ ಸ್ವಾತಂತ್ರ್ಯದ ಕಹಳೆಯನ್ನು ಭಾರತದಲ್ಲಿ ಮೊಳಗಿಸಿದಂಥ ರಾಣಿ ಅಬ್ಬಕ್ಕ ನಮ್ಮ ಮೂಡಬಿದ್ರೆಯವರು ಅನ್ನುವುದು ಹೆಮ್ಮೆ ವಿಚಾರ. ಅದನ್ನು ಇವತ್ತು ಲೋಕಾರ್ಪಣೆ ಮಾಡಿದಂಥ ಕೀರ್ತಿ ದಿನೇಶ್ ಗುಂಡೂರಾವ್ ಅವರಿಗೆ ಸಲ್ತದೆ. ಅವರಿಗೆ ಇಡೀ ಕರ್ನಾಟಕದ ಜನತೆಯ ಪರವಾಗಿ, ಉಳ್ಳಾಲ ರಾಣಿ ಅಭಿಮಾನಿಗಳ ಪರವಾಗಿ ಅಭಿನಂದನೆಗಳನ್ನು ಹೇಳ್ತಾ, ಇವತ್ತಿನ ಒಂದು ಕ್ಷಣದಲ್ಲಿ ಇದೊಂದು ಅಮರವಾಗುವಂಥ ಕೆಲಸ ನಡೆದಿದೆ. ಇವತ್ತು ರಾಣಿಯ ಮುಂದೆ 3 ಬೇಡಿಕೆಗಳನ್ನು ನಮ್ಮ ಜನ ಇಟ್ಟಿದ್ದಾರೆ. ಪ್ರಾಯಶಃ ಅದನ್ನು ಈಡೇರಿಸುವ ಮೂಲಕ ನಮ್ಮ ಸ್ವಾತಂತ್ರ್ಯ ಬಂದು 75 ವರ್ಷ ಕಳೆದ ನಂತರ ದಿನೇಶ್ ಗುಂಡೂರಾವ್ ಅವರು ನಮ್ಮ ಉಸ್ತುವಾರಿ ಸಚಿವರಾಗಿದ್ದು ನಮ್ಮೆಲ್ಲರ ಭಾಗ್ಯ. ಅವರ ಅಪ್ಪಾಜಿ ಇರುವಾಗ ಮುಖ್ಯಮಂತ್ರಿಗಳಾಗಿ ಜನಾನುರಾಗಿಗಳಾಗಿದ್ದರು. ಹಾಗೆ ಅವರು ಕೂಡ ಆರೋಗ್ಯ ಮಂತ್ರಿಗಳಾಗಿ ನಮ್ಮ ಆಶೋತ್ತರಗಳನ್ನು 3 ಬೇಡಿಕೆಗಳನ್ನು ಈಡೇರಿಸಲಿ, ಭಗವಂತನವರಿಗೆ ಶ್ರೀರಕ್ಷೆಯನ್ನು ಕೊಡಲಿ, ಉಳ್ಳಾಲ ರಾಣಿಯ ಕೆಚ್ಚು, ಸ್ಥೈರ್ಯ, ಅಭಿಮಾನ ಮೂಡಲಿ ಅಂತೇಳಿ ನಮ್ಮೆರಡು ಮಾತುಗಳಿಗೆ ಶಾಂತಿಯನ್ನು ಕೋರ್ತೇವೆ. ಈ ಮೂರ್ತಿ ಅನಾವರಣ ಮಾಡಿದ ಅಮರಕೋಟೆಯ ಹೆಸರು ಅಮರವಾಗಲಿ ಮತ್ತು ಇದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಒಳ್ಳೆಯದಾಗಲಿ. ನಮ್ಮ ಪುರಸಭೆ ಸ್ವಚ್ಛ ಭಾರತದಲ್ಲಿ ಬಹಳ ದೊಡ್ಡ ಕೆಲಸವನ್ನು ಮಾಡ್ತಾ ಇದೆ. ಹಾಗಾಗಿ ಪುರಸಭೆಗೆ ಹೆಚ್ಚಿನ ಅನುದಾನಗಳು ನಮಗೆ ಸಿಗಲಿ ಅಂತೇಳಿ ಉಸ್ತುವಾರಿ ಸಚಿವರಲ್ಲಿ ಮನವಿ ಮಾಡ್ತಾ ನಮ್ಮೆರಡು ಮಾತುಗಳಿಗೆ ಶಾಂತಿಯನ್ನು ಕೋರ್ತೇವೆ.